ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಾನ್ಸಂಟ್ರೇಷನ್ನ ಹೇಗೆ ಹೆಚ್ಚಿಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಮತ್ತೆ ಯಾಕೆ ಲೇಟ್, ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಓಕೆ, ಫೋಕಸ್ ಇಲ್ಲ ಅಂತ ಫೀಲ್ ಆಗ್ತಾ ಇದ್ದೀರಾ? ಬುಕ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಇನ್ಸ್ಟಾಗ್ರಾಮಿಗೆ ಹೋಗ್ತಾ ಇದ್ದೀರಾ? ಏನಿಲ್ಲ ಗುರು, ನಮ್ಮ ಬ್ರೈನ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅಷ್ಟೇ. ಅದಕ್ಕೋಸ್ಕರನೇ ಈ ಥರ ಎಲ್ಲ ಆಗ್ತಾ ಇರೋದು. ನಿಮಗೆ ಅಂತಲ್ಲ, ಎಲ್ರಿಗೂ ಕೂಡ ಇದೇ ಥರ ಆಗುತ್ತೆ. ಬೇರೆಯವ್ರಿಗೆ ಯಾಕೆ, ನನಗೆ ಈ ಥರ ಆಗ್ತಾ ಇರುತ್ತೆ. ಯಾವಾಗಲೂ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ನಾನು ಅದಕ್ಕೆ ನನ್ನ ಪರ್ಸ್ನಲ್ಲಾಗಿ 5 ಟಿಪ್ಸ್ನ ಫಾಲೋ ಮಾಡ್ತೀನಿ. ಸೊ ನಿಮಗೂ ಕೂಡ ಅದೇ 5 ಟಿಪ್ಸ್ನ ಕೊಡ್ತೀನಿ. ಗ್ಯಾರಂಟಿ ವರ್ಕ್ ಆಗುತ್ತೆ. ಸೊ ಫಾಲೋ ಮಾಡಿ. ಫಸ್ಟ್ ಟಿಪ್ ಬಂದು ಪೋಮೊಡೋರೋ ಟೆಕ್ನಿಕ್ ಅಂದರೆ 25 ಮಿನಿಟ್ಸ್ ಫುಲ್ಲು ಫೋಕಸ್ಸಲ್ಲಿ ಕೆಲಸ ಮಾಡೋದು. ನೋ ಫೋನ್, ನೋ ಟೈಮ್ ಪಾಸ್. ಆಮೇಲೆ 5 ನಿಮಿಷ ಫುಲ್ ಚಿಲ್ ಮಾಡೋದು, ನೀರು ಕುಡಿಯೋದು, ಬಾಡಿ ಸ್ಟ್ರೆಚ್ ಮಾಡೋದು. ಇದನ್ನು 4 ಸೈಕಲ್ ಮಾಡಬೇಕು, ಓಕೆನಾ? ಆಮೇಲೆ ಫೈನಲಾಗಿ 20 ಮಿನಿಟ್ಸ್ ಬ್ರೇಕ್. ಓಕೆ, ಇದು ಫೋಕಸ್ನ ಫುಲ್ ಹೈ ಮಾಡುತ್ತೆ. ಟ್ರೈ ಮಾಡಿ ಬೇಕಿದ್ರೆ ಒಂದು ಸರ್ತಿ. ಫುಲ್ಲು ರಿಲ್ಯಾಕ್ಸ್ ಫೀಲ್ ಬರುತ್ತೆ. ಮತ್ತು ಸೆಕೆಂಡ್ ಟಿಪ್ ಬಂದು ಮಲ್ಟಿ ಟಾಸ್ಕಿಂಗ್ ಮಾಡೋದು ಬೇಡವೇ ಬೇಡ. ಏನಪ್ಪ, ಒಂದು ಕೆಲಸ ಮುಗ್ದೇ ಇರೋಲ್ಲ, ಮತ್ತು ಇನ್ನೊಂದು ಕೆಲಸ ಶುರು ಮಾಡಿದ್ರೆ ಕನ್ಫ್ಯೂಸ್ ಆಗದೆ ಇರುತ್ತಾ? ನಮ್ಮ ಮೈಂಡಿಗೆ ಓವರ್ಲೋಡ್ ಆಗಲ್ವಾ? ಸೊ ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಬೇಡವೇ ಬೇಡ. ಒಂದು ಕೆಲಸ ಕರೆಕ್ಟಾಗಿ ಮಾಡಿದ್ರೆ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಇಟ್ಟು ಒಂದು ಕೆಲಸ ಕಂಪ್ಲೀಟ್ ಮಾಡು. ಆಮೇಲೆ ಅದ್ರ ಪ್ರೊಡಕ್ಟಿವಿಟಿ ಫುಲ್ಲು ಮ್ಯಾಕ್ಸಿಮಮ್ ಆಗಿ ಬರುತ್ತೆ. ಓಕೆ, ಸೊ ಅದಕ್ಕೆ ಸೆಕೆಂಡ್ ಟಿಪ್ ಬಂದು ಮಲ್ಟಿ ಟಾಸ್ಕಿಂಗ್ ಮಾಡಲೇಬಾರ್ದು. ಓಕೆನಾ? ಇಲ್ಲಪ್ಪ, ನಾವು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸು, ನಮಗೆಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡಿ ರೂಢಿ ಐತೆ, ನಾವು ಹಾಗೆ ಮಾಡೋದು, ಆ ಥರ ಏನಾದರೂ ಆದರೆ ಯಾವ ಕೆಲಸನೂ ಫುಲ್ ಫಿನಿಷ್ ಆಗೋದೇ ಇಲ್ಲ. ಮೈಂಡಲ್ಲಿ ಇಟ್ಕೊಬೇಡಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಮಲ್ಟಿ ಟಾಸ್ಕಿಂಗ್ ಬೇಡ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ವರ್ಕ್ ಮಾಡ್ತಾ ಇರೋಂಥ ಪ್ಲೇಸ್ ಆಗಲಿ ಅಥವಾ ಓದ್ತಾ ಇರ್ತಕ್ಕಂಥ ಪ್ಲೇಸ್ ಆಗಲಿ ಕ್ಲೀನಾಗಿರಬೇಕು. ಓಕೆನಾ? ಫೋನು ಸೈಲೆಂಟಾಗಿರಬೇಕು, ಗ್ರೂಪ್ ಚಾಟ್ ಮ್ಯೂಟ್ ಆಗಿರಬೇಕು, ಲೈಟು ಕರೆಕ್ಟಾಗಿ ಆನ್ ಆಗಿರಬೇಕು. ಮತ್ತು ಕೆಲವರು ಇರ್ತಾರಲ್ವ ಮ್ಯೂಸಿಕ್ ಲವರ್ಸ್, ಓಕೆ, ಅವರಿಗೆ ಏನು ಸಜೆಸ್ಟ್ ಮಾಡೋದು ಅಂದರೆ, ಮ್ಯೂಸಿಕ್ನ ಫುಲ್ಲು ಕಡಿಮೆ ಸೌಂಡ್ ಇಟ್ಕೊಂಡು ನಮಗೆ ಕೇಳ್ತಾ ಇದ್ದರೆ ಹಿತವಾಗಿರಬೇಕು. ಆ ಥರ ಜೋರಾಗಿ ದಗ್ ಅನ್ನೋ ಥರ ಇಟ್ಕೊಂಡ್ರೆ ಏನು ಓದೋದು ಅರ್ಥ ಆಗಲ್ಲ, ಮತ್ತು ಸುಮ್ಮನೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಇಫ್ ಇನ್ ಕೇಸ್ ಮ್ಯೂಸಿಕ್ ಬೇಕು ಅಂದರೆ ಕಡಿಮೆ ಸೌಂಡಲ್ಲಿ ಇಟ್ಕೋಬೇಕು. ಮತ್ತು ಏನು ಗೊತ್ತಾ, ಫಸ್ಟ್ ಮೇನ್ ಥಿಂಗ್ ಏನಪ್ಪ ಅಂದರೆ, ಆ್ಯಂಬಿಯನ್ಸ್ ಪರ್ಫೆಕ್ಟಾಗಿದ್ದರೆ ಮೈಂಡ್ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಆಯಿತಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಓದಬೇಕಾದ್ರೆ ಯಾವತ್ತಿಗೂ ಅಷ್ಟೇ ಹಾಸಿಗೆ ಮೇಲೆ ಕೂತ್ಕೊಂಡು ಓದಬೇಡಿ. ಹಾಸಿಗೆ ಮೇಲೆ ಕೂತ್ಕೊಂಡು ಓದಿದ್ರೆ ಏನಾಗುತ್ತೆ ಅಂದರೆ, ಹಾಸಿಗೆ ಹೆಂಗೂ ಮೆತ್ತಗಿರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ತೀವಿ, ಆಮೇಲೆ ಹಾಗೆ ಓದ್ತಾ ಹಾಗೆ ಮಲ್ಕೊಂಡು ಓದೋಣ ಅಂತ ಹೇಳಿ ಹಾಗೆ ಮಲ್ಕೊಂಡು ಓದ್ತೀವಿ, ಆಮೇಲೆ ಫುಲ್ ಮಲ್ಕೊಂಡೇ ಬಿಡ್ತೀವಿ. ಆ ಥರ ಆಗಿಬಿಡುತ್ತೆ. ನಾವು ಯಾವತ್ತಿಗೂ ಅಷ್ಟೇ ಓದಬೇಕಾದ್ರೆ ರಫ್ ಆಗಿರೋ ಅಂಥ ನೆಲದಲ್ಲಿ ಕೂತ್ಕೊಂಡು ಓದಿದ್ರೆ ಬೆಟರ್. ಅದು ನನ್ನ ಪರ್ಸ್ನಲ್ ಅನುಭವ. ಸೊ ನಿಮಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಹಾಗೆ ಅಲ್ಲಿ ಕೂತ್ಕೊಂಡು ಓದಿ, ಬಟ್ ಹಾಸಿಗೆ ಮೇಲೆ ಮಾತ್ರ ಓದಬೇಡಿ, ಆಯಿತಾ? ಫೋರ್ತ್ ಟಿಪ್ ಬಂದು ಧ್ಯಾನ ಮಾಡೋದು. ಏನಂದರೆ, ಡೈಲಿ ಮಾರ್ನಿಂಗ್ 10 ನಿಮಿಷ ಚಿಲ್ಲಾಗಿರೋದು. ಮೀನ್ಸ್ ಫುಲ್ಲು ಸೈಲೆಂಟಾಗಿ ಕೂತ್ಕೊಂಡ್ಬಿಡಿ, ಕಣ್ಣು ಮುಚ್ಕೊಂಡು ಡೀಪ್ ಬ್ರೆತ್ ತೊಗೊಂಡು, ಮೈಂಡಲ್ಲಿ ಥಾಟ್ಸ್ ತುಂಬ ಬರ್ತವೆ, ಅದನ್ನು ಇಗ್ನೋರ್ ಮಾಡಿ. ಇದು ಒಂಥರ ಹೇಗೆ ಅಂದರೆ, ಮೈಂಡ್ಗೆ ರಿಫ್ರೆಶ್ ಮಾಡ್ದಂಗೆ, ರಿಫ್ರೆಶ್ ಬಟನ್ ಥರ, ಸರಿನಾ? ಸೊ ಹಾಗಾಗಿ ಕಣ್ಮುಚ್ಚಿ 10 ನಿಮಿಷ ಏನು ಯೋಚನೆ ಮಾಡದೆ ಆರಾಮಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದ್ರೆ ಸಾಕು.
ಓಕೆನಾ. ಆವಾಗ ಏನು ಗೊತ್ತಾ, ನನ್ನ ಪ್ರಕಾರ ನಾವು ಯಾವಾಗ ಮಾರ್ನಿಂಗ್ ಬೇಗ ಎದ್ದು ಧ್ಯಾನ ಮಾಡ್ತೀವಿ ನೋಡಿ, ಆವಾಗ ನಮ್ಮ ದಿನನಿತ್ಯ ಏನು ಮಾಡಬೇಕು ಅನ್ನೋದು ಒಂದಾದ್ಮೇಲೆ ಒಂದು ಬೇಗ ಗೊತ್ತಾಗುತ್ತೆ. ಏನು ಕೆಲಸ ಮಾಡಬೇಕು ಬೇಗ 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 ಅಂತ. ಇನ್ ಕೇಸ್ ನಾವೇನಾದರೂ ಲೇಟಾಗಿದ್ದರೆ ನಮ್ಮ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಡುತ್ತೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆವಾಗಲೇ ನಾವು ಸೋಮಾರಿತನ ನಮಗೆ ಜಾಸ್ತಿ ಆಗೋದು. ಸೊ ಬೆಳಿಗ್ಗೆ ಬೇಗ ಇದ್ದರೆ ನಮ್ಮ ಮೈಂಡಿಗೆ ಗೊತ್ತಾಗ್ಬಿಡುತ್ತೆ, ಇವಾಗ ನಾವು ಏನು ಕೆಲಸ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಚುಲಿ ಇದು ನನ್ನ ಐಡಿಯಾ ಅಲ್ಲ, ನಮ್ಮ ಅಪ್ಪನ ಐಡಿಯಾ. ಸೊ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರೋದು, ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಲಾಸ್ಟ್ ಟಿಪ್ ಬಂದು 5ನೇ ಟಿಪ್. ಅದೇನಪ್ಪ ಅಂದರೆ, ನಮ್ಮ ಬ್ರೈನ್ಗೂ ಎನರ್ಜಿ ಬೇಕಲ್ವಾ. ಎನರ್ಜಿ ಅಂದರೆ ಊಟ, ನಿದ್ದೆ, ವರ್ಕೌಟ್ ಇದೆ ಕಂಪಲ್ಸರಿಯಾಗಿ ಬೇಕು. ಆದರೆ ನಾವು ಮಾಡಲ್ಲ ಅಷ್ಟೇ. ತಿಂಡಿ ಕರೆಕ್ಟಾಗಿ ಮಾಡಬೇಕು, ಮತ್ತು ತರಕಾರಿ ಚೆನ್ನಾಗಿ ತಿನ್ನಬೇಕು, ಹಣ್ಣು ಚೆನ್ನಾಗಿ ತಿನ್ನಬೇಕು. ಆಮೇಲೆ ನಿದ್ದೆ ಇಂಪಾರ್ಟೆಂಟ್ ಗುರು. 7 to 8 hours ನಿದ್ದೆ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ವರ್ಕೌಟ್, ಅಟ್ಲೀಸ್ಟ್ ವಾಕ್ ಆದರೂ ಮಾಡಲೇಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆವಾಗ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಬಾಡಿ ಆ್ಯಕ್ಟಿವ್ ಆಗಿದ್ದರೆ ಬ್ರೈನ್ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದು ಬಂದು ನನ್ನ 5 ಟಿಪ್ಸ್, ಓಕೆನಾ. ಇದನ್ನು ಅನುಸರಿಸಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಗೇನ್ ಮಾಡ್ಬೋದು ನನ್ನ ಪ್ರಕಾರ. ನೋಡಿದ್ರಲ್ವಾ, ಈ 5 ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಗುರು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.